ನನ್ನ ಹೆಸರು ಸುನಿತಾ ಜಂಬಿಗೆ ಅಂತ ಹೇಳಿ ಜಮಖಂಡಿ ತಾಲೂಕದ AIUTC ಕಾರ್ಯದರ್ಶಿ ನಾನು ಮಾತಾಡ್ತಾ ಇರೋದು. ನಮಗಿಲ್ಲಿ ಆಶಾ ಕಾರ್ಯಕರ್ತರು ನಾವು ಯಾಕೆ ಇವತ್ತು ಹೋರಾಟ ಮಾಡ್ತಾ ಇದೀವಪ್ಪ ಅಂತಂದ್ರ, ನಮಗ ನೋಡ್ರಿ ಆಶಾ ಕಾರ್ಯಕರ್ತರು 60 ವರ್ಷ ಆದ್ಮೇಲೆ ನಮಗ ಏನು ಮಾಡಕ್ ನಿಗಂಗಿಲ್ಲ, ನಾವು ರಿಟೈರ್ಡ್ ಅದೀವಿ ಅಂತ ತಿಳ್ಕೊಂಡು ಅದೊಂದು ವಯಸ್ಸು ಐತಿ. ಅದಕ್ಕೆ ಅವರು ನಮಗ ಏನಾದ್ರು ಒಂದ ಇದು ಕೊಡ್ಬೇಕು, ದನಗಳನ್ನ ಸಹಾಯಧನ ಕೊಡ್ಬೇಕು. ಅವ್ರ ಇಲ್ಲಿವರೆಗೂ ಏನು ಕೊಟ್ಟಿಲ್ಲ. ಮನಿಗ್ ಹೋಗೋರ್ ಬರೀ 20,000 ರೂಪಾಯಿ ಕೊಡ್ತಾರಂತ. ಆ 20,000 ರೂಪಾಯಿ ಬೇಕಾಗಿಲ್ಲ ನಮಗ, ಇನ್ನೂ ಕೊಟ್ಟಿಲ್ಲ 20,000. ನಮಗ ಅವ್ರು 3 ಲಕ್ಷ ರೂಪಾಯಿನ ಕೊಡುವಂತ ಮಾಡ್ಬೇಕು. ಅದ್ರ ಜೊತೆ ಯಾರು ಆಶಾ ಕಾರ್ಯಕರ್ತೆ ಕಾರ್ಯನಿರ್ವಹಿಸೋ ಟೈಮ್ದಾಗ ಏನಾದ್ರು ಅನಾಹುತಗಳಾದ್ರ ಆ ಟೈಮ್ದಾಗ ನಮ್ಗೆ ಅವರು ಸಹಾಯಧನವನ್ನ ಮಾಡ್ಬೇಕು. ಎಷ್ಟೋ ಜನ ಆಶಾ ಕಾರ್ಯಕರ್ತರ ಏನಾದ್ರು ಕೆಲ್ಸಕ್ಕೆ ಹೋದಾಗ ಅವ್ರಿಗೆ ಏನಾಗಿತ್ತು ಅಂದ್ರೆ ಅನಾಹುತಗಳು ಸಾಕಷ್ಟು ಆಗ್ಯಾವ. ಎಲ್ಲಿವರೆಗೂ ಎಲ್ಲೂ ₹1 ಬಂದಿಲ್ಲ ಅವ್ರಿಗೆ. ಅದಕ್ಕೆ ಆಶಾ ಕಾರ್ಯಕರ್ತರಿಗೆ ಒಂದು ಸಹಾಯಧನವನ್ನ ಕೊಡ್ಬೇಕು ಆ ಟೈಮ್ದಾಗ. ಮತ್ತೆ ಯಾವುದೇ ಆಶಾ ಕಾರ್ಯಕರ್ತರಿಗೆ ಇನ್ನೂವರೆಗೂ ಇನ್ಶೂರೆನ್ಸ್ ಇಲ್ಲ ನಮಗ. ಅದಕ್ಕೆ ಈ ಸರ್ಕಾರದಿಂದ ಈ 3 ಕೆಲಸಗಳನ್ನ ನಮಗ ಅವ್ರು ಇನ್ಶೂರೆನ್ಸ್ ಅನ್ನ ಮಾಡ್ಕೊಡ್ಬೇಕು. ಯಾಕಂತಂದ್ರೆ ಆಶಾ ಕಾರ್ಯಕರ್ತರು ಎಷ್ಟು ಅನಾಹುತ ಕೆಲಸಗಳನ್ನ ಮಾಡ್ತೀವಿ ಅಂದ್ರೆ ಅದು ಹೇಳಕ್ ಬರಂಗಿಲ್ಲ. ಅದಕ್ಕಾಗಿ ನಾವು ಈ 3 ಬೇಡಿಕೆಗಳನ್ನ ಅವರೆಲ್ಲ ಇಡ್ತಾ ಇದ್ದೀವಿ. ನಮಗ ಅವರು ಈ ಕೆಲಸಗಳನ್ನ ಮಾಡ್ಕೊಡ್ಬೇಕು. ಅಲ್ಲಿವರೆಗೂ ನಾವು ಈ ಸರ್ಕಾರವನ್ನ ಬಿಡುವುದೇ ಇಲ್ಲ. ಈಗ ನಾವು 60 ವರ್ಷದವ್ರನ್ನ ತೆಗಿಬೇಕಂತಾರ, ಯಾರಿಗೆ ಓದಾಕ್ ಬರಂಗಿಲ್ಲ, ಬರ್ಯಾಕ್ ಬರಂಗಿಲ್ಲ ಅಂತವ್ರ ಅವಾಗ ಆಶಾಗಳನ್ನ ತಗೊಂಡಾರ. ಈಗ ತೆಗದ್ರಂದ್ರ ಅವ್ರ ಹೊಟ್ಟಿ ಪಾಡಿಗೆ ಕೊಡ್ಬೇಕಾದದ್ದು ಸರ್ಕಾರದವರು 20,000 ಕೊಡ್ತೀವಿ ಅಂದವ್ರು ಇನ್ನೂವರೆಗೆ 1 ಪೈಸಾನು ಕೊಟ್ಟಿಲ್ಲ. ಅಂತ ಆಶಾಗಳಿಗೆ ಅವ್ರ ಹೊಟ್ಟೆ ತುಂಬಿಕೊಳ್ಳು ಮಕ್ಕಳ ಮರಿ ಅವರು ಸ್ವಸ್ಥರು ನೋಡಂಗಿಲ್ಲ, ಗಂಡ್ ಮಕ್ಳು ನೋಡಂಗಿಲ್ಲ. ಅವ್ರು ಬೀದಿಗೆ ಬಂದ ಅವ್ರು ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಬಂದ್ರಿ. ಅವಾಗ ಏನ್ ಮಾಡ್ರು, ಆಶಾಗಳ ನೀವಿಲ್ಲ ತಾಯಿ ಮಗುನ ಸಂರಕ್ಷಣೆ ಮಾಡ್ಬೇಕು, ನೀವು ಬರೇ ಮಕ್ಕಳ ಇದನ್ನ ತಾಯಿ ಗರ್ಭಿಣಿ ಬಾಳಂತರ ಕರ್ಕೊಂಡು ಹೋಗೋ ಸಲ ಎಟ್ಟಾತೆ ತಗೊಂಡ್ರು. ಈಗ ಎಲ್ಲಾ ತರ ಆನ್ಲೈನ್ ಕೆಲಸ ಕೊಡ್ತಾರ. ಇಂಥವ್ರ ಆನ್ಲೈನ್ ಹಾಕ್ಬೇಕು ಅಂದಾಗ ನಿಮ್ ಇದ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿ ಅಂತ ಆಶಾಗಳನ್ನ ತೆಗದಾರ. ಅಂತ ಆಶಾಗಳು ತೆಗದಾರ ಅಂತ ಅಂದ್ರ ಅವ್ರಿಗೆ ನಾವು ಹೇಳಿದನ ಗೌರವಧನ ಕೊಡ್ತಿರೋ ಮೂಲಕ ನಮಗ ಅವರು ಪಿಂಚಣಿಯನ್ನು ಕೊಡ್ಬೇಕು. ಯಾಕೆ ಇನ್ಶೂರೆನ್ಸ್ ಕೊಟ್ರಪ್ಪ ಅಂದ್ರ ಅವ್ರು ಅದ್ರ ಮ್ಯಾಗಾರ ಅವ್ರ ಜೀವನ ಸಾಗಿಸ್ತಾರ. ಕೊಡ್ಲಿಲ್ಲಪ್ಪ ಅಂದ್ರೆ ಆಶಾಗಳು ನಾವು ಎಷ್ಟ ಯಾವ್ದೋ ಒಂದು ನಮ್ಗೆ 24 ತಾಸು ಕೆಲಸ ಮಾಡ್ತೀವಿ, ಬರೀ ನಮ್ಗೆ 2 ತಾಸು ಕೆಲಸ ಅಂತ ಹೇಳಿದವ್ರು ಈಗ 24 ತಾಸು ನಮ್ ಕೆಲಸ ತಗೋತಾರ. ಆದ್ರ ನಮ್ಮ ಮಕ್ಕಳ ಮರಿ ಎಲ್ಲಾ ಬಿಟ್ಟು ಕೆರೆಯಿಂದ ನಾವು ಹೋರಾಟ ಮಾಡ್ತೀಪ ಕೆಲಸ ಮಾಡ್ತೀಪ ಅಂದ್ರ ಅದಕ್ಕೆ ನಮ್ಗೆ ತಕ್ಕಂಗ ಇದನ್ನ ಕೊಡ್ಬೇಕು, ಇದನ್ನ ವೇತನವನ್ನು ಕೊಡ್ಬೇಕ. ನಾವು ಇಟ್ಟು ಗೌರವಧನಗಳು ಕೆಲಸ 5 ಸಾವಿರ ಮಾಡ್ತೀಪ ಅಂದ್ರೆ ನಮ್ಮ ಮಕ್ಕಳು ಸಾಲಿ ಕಲ್ಸಕ್ ಆಗಂಗಿಲ್ಲ, ಮನಿ ಬಾಡಿಗೆ ಕಟ್ಟಕಂಗಿಲ್ಲ, ನಮ್ಮ ಹೊಟ್ಟಿ ಪಾಡಿಗೆ ನಮ್ಗೆ ಯಾವ್ದು ಸಲ. ಅದಕ್ಕಾಗಿ ನಾವು ಅವ್ರ ಕಡೆ ಕೇಳೋದಂದ್ರೆ ನಮ್ದೆಲ್ಲಾ ಕೂಡಿ ಬಿಡುಗಡೆ ಅವ್ರು ಹಂತ ಹಾಕೋಕ್ಕಿಂತ ನಮ್ಗೆ ಕಾಲಕ್ಕೆ 15,000 ಹಾಕಿದ್ರಂದ್ರೆ ನಮ್ದು ಜೀವನ ನಮ್ಗೆ ಸಾಗತೈತೆ ಅನ್ನುವಂತ ಉದ್ದೇಶಕ್ಕಾಗಿ ನಾವನ್ನ ಇದನ್ನ ಗೋರ್ಮೆಂಟ್ ಮನ ಮುಟ್ಟುವಂಗ ನಾವ್ ಇದನ್ನ ತಲುಪಿಸ್ತೀವಿ. ಯಾಕೆ ನಮ್ಮ ಸ್ನೇಹಿತರು ಮುಖಂಡರು ಮಾತನಾಡಿದ್ರು, ಸುಮಾರು ಆದೇಶಗಳಿದಾವೆ. ಆದೇಶಗಳು ಒಂದು ಪುಸ್ತಕ ಆದ ಆದೇಶಗಳು ಏನು, ಆಶಾ ಕಾರ್ಯಕರ್ತರಿಂದ ಇದು ಮಾಡಿಸಬಾರ್ದು, ಆಶಾ ಕಾರ್ಯಕರ್ತರಿಗೆ ಫ್ರೀ ಆಗಿ ಮಾಡಿಸಬಾರ್ದು, ಆಶಾ ಕಾರ್ಯಕರ್ತರಿಗೆ ಯಾವುದು ಕಾರ್ಯಕ್ರಮ ಕರ್ಕೊಂಡು ಹೋಗಬಾರ್ದು, ಕರ್ಕೊಂಡು ಹೋದ್ರೆ TAD ಕೊಡ್ರಿ, ಪರ್ಚೇಸ್ ಕೊಡ್ರಿ, 300 ರೂಪಾಯಿ ಕೊಡ್ರಿ ಅಂತ ಆದೇಶಗಳಿದಾವ. ತಾಯಿ ಮತ್ತು ಮಗುವಿನ ಆ ಆದೇಶಗಳು ಚಾಲನೆ ಮಾಡ್ತಾ ಇಲ್ಲ, ಆ ಆದೇಶಗಳನ್ನು ಜಾರಿಗೊಳಿಸ್ತಾ ಇಲ್ಲ. ಯಾಕೆ, ಏನು ಉದ್ದೇಶ? ಆದ್ರೆ ಅವರು ಕೂಡ ಆದೇಶ ಜಾರಿಗೊಳಿಸ್ತಾರ. ಏನು, ನಿಮ್ಮ ಪರಿಕರಗಳ ಆದೇಶ ನೋಡ್ರಿ, ನಿಮ್ಮ ಪರಿಕರಗಳನ್ನು ತಗೊಂಡ್ಬಂದ್ರೆ ನಿಮ್ಮ